ಪರ್ವ ಬಿಗ್ ಇಂಪ್ಯಾಕ್ಟ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಹೌದು, ಪರ್ವ ನ್ಯೂಸ್ ಸುದ್ದಿಗೆ ಎಚ್ಚೆತ್ತುಕೊಂಡ ಭೂ ಮತ್ತು ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ಮತ್ತು ತಾಲೂಕಾ ಅಧಿಕಾರಿಗಳು. ಹೌದು, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಮತ್ತು ಅಸ್ಕಿ ಗ್ರಾಮಗಳ ನದಿ ಪಾತ್ರದಲ್ಲಿ ಕಳೆದ ಕೆಲವು ದಿನಗಳಿಂದ ಅಕ್ರಮವಾಗಿ ಮಣ್ಣು ಸಾಗಾಟ ದಂಧೆ ಜೋರಾಗಿ ನಡೀತಿತ್ತು. ಈ ಬಗ್ಗೆ ಪರ್ವ ನ್ಯೂಸ್ ಮಾಧ್ಯಮದಲ್ಲಿ ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತಿ ವರದಿ ಪ್ರಸಾರ ಮಾಡಿದ್ದೆವು. ವರದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಜಿಲ್ಲಾಡಳಿತ ತಕ್ಷಣವೇ ಅಧಿಕಾರಿಗಳ ಜಂಟಿ ತಂಡವನ್ನು ಸ್ಥಳಕ್ಕೆ ಕಳುಹಿಸಿಕೊಟ್ಟಿದೆ. ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ, ಕಂದಾಯ ಇಲಾಖೆ ಹಾಗೂ ನೀರಾವರಿ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ಆಸಂಗಿ ಮತ್ತು ಅಸ್ಕಿ ಗ್ರಾಮಗಳ ನದಿ ಪಾತ್ರಕ್ಕೆ ಭೇಟಿ ನೀಡಿ ಇಂಚಿಂಚು ಜಾಗವನ್ನು ಪರಿಶೀಲನೆ ನಡೆಸಿದ್ದಾರೆ. ಸ್ಥಳ ಪರಿಶೀಲನೆಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಭೂವಿಜ್ಞಾನಿ ಸಂತೋಷ್ ಬಿ ಬೆನಕಟ್ಟಿ, ಅಧಿಕಾರಿ ಶಿವಕುಮಾರ್ ಮಧುಭಾವಿ, ನೀರಾವರಿ ಇಲಾಖೆಯ ಎನ್.ವಿ. ಪಾಟೀಲ್, ಕಂದಾಯ ಇಲಾಖೆಯ ಗ್ರಾಮದ ತಲಾಟಿ ನೌಶಾದ್ ಅಲಿ ಜಮ್ಖಾನ್ ವಾಲೆ ಹಾಗೂ ತಾಲೂಕಾ ಕಂದಾಯ ಅಧಿಕಾರಿ ಪ್ರಕಾಶ್ ಆರ್ ಮಠಪತಿ ಸೇರಿದಂತೆ ಹಲವರು ಪಾಲ್ಗೊಂಡು ಜಂಟಿ ಮಹಜರು ನಡೆಸಿದರು. ಸಂತೋಷ್ ಬಿ ಬೆನಕಟ್ಟಿ ಆಸಂಗಿ ಮತ್ತು ಅಸ್ಕಿ ಗ್ರಾಮಗಳ ನದಿ ಪಾತ್ರದ ಒಳಗೆ ಅಲ್ಲಲ್ಲಿ ಮಣ್ಣು ತೆಗೆದಿರುವುದು ಕಂಡುಬಂದಿದೆ. ಈ ಮಣ್ಣನ್ನು ಸಾಗಾಣಿಕೆ ಮಾಡಿ ಪಕ್ಕದಲ್ಲೇ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ಇದು ಕರ್ನಾಟಕ ನೀರಾವರಿ ನಿಗಮಕ್ಕೆ ಸೇರಿದ ಮುಳುಗಡೆ ಪ್ರದೇಶವಾಗಿದೆ. ಸದ್ಯ ಮಣ್ಣಿನ ಆಳತೆ ಕಾರ್ಯ ಮಾಡಲಾಗುತ್ತಿದ್ದು ಲ್ಯಾಂಡ್ ಓನರ್ಸ್ ವಿವರ ಕಲೆ ಹಾಕುತ್ತಿದ್ದೇವೆ. ತನಿಖೆ ಮುಗಿಸಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುತ್ತೇವೆ. ನಿಯಮಾವಳಿ ಪ್ರಕಾರ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೂಡ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಸದ್ಯ ಅಧಿಕಾರಿಗಳು ಅಕ್ರಮವಾಗಿ ಸಂಗ್ರಹಿಸಿಟ್ಟಿರುವ ಮಣ್ಣಿನ ಪ್ರಮಾಣ ಎಷ್ಟು, ಇದರ ಹಿಂದೆ ಯಾರ ಕೈವಾಡವಿದೆ ಎಂಬ ಜಾಲವನ್ನು ಭೇದಿಸಲು ತನಿಖೆ ತೀವ್ರಗೊಳಿಸಿದ್ದಾರೆ. ಮಾಧ್ಯಮಗಳ ವರದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಠಿಣ ಕ್ರಮದ ಎಚ್ಚರಿಕೆ ನೀಡಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪರ್ವ ನ್ಯೂಸ್ ಕೂಡ ಪಾತ್ರವಾಗಿದೆ. ವರದಿ ಸಂತೋಷ್ ಪ್ರಕಾಶ್ ಹೊಸಮನಿ, ಪರ್ವ ನ್ಯೂಸ್, ರಬಕವಿ ಬನಹಟ್ಟಿ. ಇಲ್ಲಿ ರಬಕವಿ ಬನಹಟ್ಟಿ ತಾಲೂಕು ಆಸಂಗಿ ಮತ್ತು ಅಸ್ಕಿ ಗ್ರಾಮ ವ್ಯಾಪ್ತಿ ನದಿ ಭಾಗದೊಳಗ ನದಿ ಪಾತ್ರದೊಳಗ ಮಣ್ಣು ತೆಗಿಯಾಕತ್ತಾರ ಅಂತೇಳಿ ಈಗ ಮಾಧ್ಯಮದವರಿಂದ ಗೊತ್ತಾಗಿತ್ತು. ಪ್ಲಸ್ ನಮ್ಗೆ ಇಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಿಂದನೂ ನಮಗೆ ಗೊತ್ತಾದ ನಂತರ ಇವತ್ತು ನಾವು ಇಲ್ಲಿ ಬಂದೀವಿ. ಇಲ್ಲಿ ಆಸಂಗಿ ಅಸ್ಕಿ ಗ್ರಾಮದೊಳಗೆ ಈಗ ನಾವು ಹೋಗಿ ನೋಡ್ಕೊಂಡು ಬಂದೀವಿ. ಈಗೆಲ್ಲ ನದಿ ಪಾತ್ರದೊಳಗೆ ಅಲ್ಲೆಲ್ಲಿ ಮಣ್ಣು ತೆಗೆದದ್ದು ಕಂಡು ಬಂದೈತಿ. ಈಗ ಅದನ್ನು ಅದು ಟ್ರಾನ್ಸ್ಪೋರ್ಟೇಷನ್ ಮಾಡಿ ಇಲ್ಲಿ ಪಕ್ಕದೊಳಗೆ ಎಲ್ಲ ಇದನ್ನು ಒಂದು ಕಡೆ ಸ್ಟಾಕ್ ಮಾಡಿ ಇಟ್ಟಾರೆ. ಆ ಸ್ಟಾಕದೆಲ್ಲ ನಾವು ಮೆಜರ್ಮೆಂಟ್ ಆಯಿತು, ಅದ್ರದ್ದು ಲ್ಯಾಂಡ್ ಓನರ್ ಡೀಟೇಲ್ಸ್ ಆಗಲಿ ಇದನ್ನೆಲ್ಲ ಕಲೆಕ್ಟ್ ಮಾಡಾಕತ್ತೀವಿ ಈಗ. ಸೊ ಈಗ ನದಿ ಪಾತ್ರದೊಳಗೆ ಅಂತೂ ಇದು ಮುಳುಗಡೆ ಪ್ರದೇಶ ಆಗಿಬಿಟ್ಟೈತಿ. ಇದು ಕರ್ನಾಟಕ ನೀರಾವರಿ ನಿಗಮ ಇವ್ರಿಗೆ ಸೇರಿದ ಜಮೀನು ಐತಿ. ಸೊ ಇನ್ನೂ ಈ ಭಾಗದೊಳಗೆ ಎಲ್ಲೆಲ್ಲಿ ಮಣ್ಣು ತೆಗೆದಾರ ಮತ್ತು ಎಲ್ಲೆಲ್ಲಿ ಸ್ಟಾಕ್ ಮಾಡಿದಾರೆ ಅನ್ನೋದು ಇನ್ನೂ ವರ್ಕ್ ಕಂಟಿನ್ಯೂ ಮಾಡತ್ತೀವಿ. ಇದು ಮುಂದಾದ ನಂತರ ಹೈಯರ್ ಆಫೀಸರ್ಸ್ಗೆ ರಿಪೋರ್ಟ್ ಮಾಡ್ತೀವಿ. ಈಗ ಜಮೀನು ಮಾಲಕರ ಮ್ಯಾಗ ಏನು ಕ್ರಮ? ಜಮೀನು ಮಾಲಕರು ಯಾರದಾರ ಅಂತೇಳಿ ನೋಡ್ತೀವಿ. ಜಮೀನು ಮಾಲಕರು ಅದೇನು ಪಟ್ಟ ಲ್ಯಾಂಡ್ ಇತ್ತು ಅಂದ್ರೆ ಜಮೀನು ಮಾಲಕರು ಯಾರು ಬರ್ತಾರ ಅವ್ರದ್ದು ಮೊದಲು ಮಾಹಿತಿ ಎಲ್ಲ ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿ ಒಂದು ಡಿಸ್ಕಷನ್ ಮಾಡಿ ನಮ್ಮ ರೂಲ್ಸ್ ಒಳಗೆ ಏನು ಕ್ರಮ ಇದು ಮಾಡ್ಬೋದೈತೆ ಅದನ್ನ ಮಾಡ್ತೀವಿ. ತಮಗೆ ಅಪ್ಡೇಟು ಮಾಡ್ತೀವಿ.